ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಹೇಗಿತ್ತಂತ ನೋಡಿದ್ವಿ. ಈ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಹೇಗಿತ್ತಂತ, ಹೇಗೆ ಆಚರಿಸಿದ್ವಿ ಅಂತೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಅಪ್ಕಮಿಂಗ್ ವೀಡಿಯೋಸ್ನ ಎಂಜಾಯ್ ಮಾಡಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಸುಮಾರು ಒಂದು 4:15 ಆಗಿತ್ತು. ಪೂಜೆ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ದೇವರಿಗೆ ಗೆಜ್ಜೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ನಾವು ಹಿಂದಿನ ದಿನವೇ ರಂಗೋಲೆ ಬಿಟ್ಟು ಬಣ್ಣ ಎಲ್ಲ ಹಚ್ಚಿದೆ. ನನಗೆ ರಂಗೋಲೆ ಬಿಟ್ಟು ಬಣ್ಣ ಹಾಕೋಕ್ಕೆ ತುಂಬಾ ಇಷ್ಟ. ಹಬ್ಬಗಳಲ್ಲಿ ಮಳೆ ಬರ್ತಿತ್ತು, ಹಿಂದಿನ ದಿನವೇ ಹಾಕಿದ್ದೀನಿ. ಬಂದರೆ ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಬಿಡೋಣ ಅಂತ ಹಾಕಿದೆ. ಮಳೆ ಏನು ಬರಲಿಲ್ಲ. ಮತ್ತು ನೈಟೆಲ್ಲ ಫುಲ್ಲು ಸಿಂಪಲಾಗಿ ಬಿಟ್ಟಿದ್ದೀನಿ ರಂಗೋಲಿನ. ಮಳೆ ಬರುತ್ತೆ ಅನ್ನೋ ಭಯದ ಮೇಲೇ ಬಿಟ್ಟಿದ್ದು. ಮತ್ತು ಇಂದಿನ ನೈಟೇ ನಾವು ಬಾಗಿಲಿಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ದೇವ್ರ ಮನೆಯಲ್ಲಿ ಅಲಂಕಾರ ಎಲ್ಲ ಒಂದು ಮುಕ್ಕಾಲು ಭಾಗ ಆಗಿತ್ತು. ಇನ್ನೊಂಚೂರು ಹೂವು ಮೂಡಿಸ್ಬೇಕಾಗಿತ್ತು, ದೇವ್ರಿಗೆ ಹೂ ತರಬೇಕಾಗಿತ್ತು. ಸೊ ಕಾಯ್ತಾ ಇದ್ವಿ. ಹೂ ಹೇಳಿದ್ವಿ ನಾವು, ಮಾಮೂಲಿ ಹೂ ವರ್ತನೆಗೆ ಹೇಳಿರ್ತೀವಲ್ಲ, ಅವ್ರಿಗೆ ಹೇಳಿದ್ವಿ ತಗೊಂಬರೋದಿತ್ತು. ನೈವೇದ್ಯಕ್ಕೆಲ್ಲ ಇಟ್ಟಿದ್ವಿ. ಸೊ ಈಗ ಪೂಜೆ ಶುರು ಮಾಡಿದ್ದೀವಿ ನಾವು ಅಷ್ಟೊತ್ತರ ಓದ್ತೀವಿ. ಅಷ್ಟೊತ್ತರ ಎಲ್ಲ ಫಸ್ಟು ಗಂಗೆ ಪೂಜೆ ಮಾಡಿ, ಆಮೇಲೆ ಗಣಪತಿಗೆ ಪೂಜೆ ಮಾಡಿ ಮೊದಲನೇ ಪೂಜೆನ, ಆಮೇಲೆ ಅಷ್ಟೊತ್ತರ ಓದಿ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಎಲ್ಲ ಮಾಡ್ತೀವಿ. ನಾನು ಮತ್ತು ನನ್ನ ಕೋ ಸಿಸ್ಟರ್ ಇಬ್ಬರು ಸೇರಿ ಒಬ್ಬರು ಕುಂಕುಮಾರ್ಚನೆ ಮಾಡ್ತೀವಿ, ಇನ್ನೊಬ್ಬರು ಪುಷ್ಪಾರ್ಚನೆ ಮಾಡ್ತಾಯಿದ್ದೀವಿ. ಆರತಿ ಶುಭದಾರತಿ, ಲಕ್ಷ್ಮಿಗೆ ಶುಭದಾರತಿ. ಕ್ಷೀರಸಾಗರದಲ್ಲಿ ನೆಲೆಸಿ ಹರಿಯ ಹೃದಯನ ರಾಣಿಗೆ, ಕಮಲನಯನೆ ಕಮಲವದನೆ ಕಮಲನಾಭನ ಅರಸಿಗೆ. ಕಮಲನಯನೆ ಕಮಲವದನೆ ಕಮಲನಾಭನ ಅರಸಿಗೆ. ಆರತಿ ಶುಭದಾರತಿ, ಅಂಬಿಕೆಗೆ ಶುಭದಾರತಿ. ನಾಗಭೂಷಣ ಚಂದ್ರಚೂಡನ ಹರನ ಹೃದಯನ ರಾಣಿಗೆ, ಭಸ್ಮಧಾರನೆ ಮೂರು ಕಣ್ಣು ಹಣದ ಶಿವನ ಅರಸಿಗೆ. ಆರತಿ ಶುಭದಾರತಿ, ಲಕ್ಷ್ಮಿಗೆ. ಮಂಗಳಾರತಿ ಎಲ್ಲ ಮಾಡಾಯಿತು. ಮಂಗಳಾರತಿ ಮಾಡುವಾಗ ಹಾಡು ಹೇಳಿದ್ದು ನಮ್ಮ ಅತ್ತೆ. ಯೂಶಲಾಗಿ ಮಂಗಳಾರತಿ ಎಲ್ಲ ಮಾಡುವಾಗ ಹಾಡು ಹೇಳ್ತಾರೆ ವರಮಹಾಲಕ್ಷ್ಮಿಗೆ, ಗೌರಿ ಗಣೇಶ ಎಲ್ಲದಕ್ಕೂ. ಸೊ ಈಗ ಪೂಜೆ ಎಲ್ಲ ಆಗಿದೆ. ಎಲ್ಲರನ್ನೂ ಕುಂಕುಮ ಕರಿತೀವಿ. ಬೆಳಗ್ಗೆ ಟೈಮೇ ನಾವು ಯೂಶಲಾಗಿ ಕುಂಕುಮ ಕರಿತೀವಿ. ಕಮಲದ ಮೊಗದೊಳೆ ಕಮಲದ ಕಣ್ಣ
ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.